ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಿಢೀರಂತ ಮಾಡುವಂಥ ಚಕ್ಲಿ ಮಾಡಿದ್ದೀನಿ. ಒಂದು ಕಡೆ ಎಣ್ಣೆ ಬಿಸಿ ಇಟ್ಟು ಇನ್ನೊಂದು ಕಡೆ ಹಿಟ್ಟು ಕಲಿಸ್ಕೊಂಡು ಬೇಗನೆ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಮತ್ತು ಒಂದು 4 ದಿನ ಕೂಡ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗೂ ಕೂಡ ಆಗುತ್ತೆ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ. ಬನ್ನಿ ಇವಾಗ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಚಕ್ಲಿ ಮಾಡೋದಕ್ಕೆ ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಆ ಪ್ಯಾಕೆಟ್ ಹಿಟ್ಟಾದರೂ ಆಯಿತು ಅಥವಾ ಮನೆ ಮಾಡಿಸಿದ ಹಿಟ್ಟಾದರೂ ಆಯಿತು. ಆ ಹಿಟ್ಟನ್ನು 1 ಕಪ್ನಷ್ಟು ಇಲ್ಲಿ ಒಂದು ಬಾಣಲೆ ಹಾಕ್ಕೊಂಡು ಸ್ವಲ್ಪನೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಮಾಡಬೇಕು ಅಂತ ಇಲ್ಲ, ಜಸ್ಟು ಕೈ ಬಿಸಿ ಆಗೋಷ್ಟು ಬಿಸಿ ಆದರೆ ಸಾಕಾಗುತ್ತೆ. ಇವಾಗ ಈ 1 ಕಪ್ ಹಿಟ್ಟಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ. ಈ ಹುರ್ಗಡ್ಲೆನ ಚೆನ್ನಾಗೆ ಪುಡಿ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು. ಇಲ್ಲಾಂದರೆ ಚಕ್ಲಿ ಕಟ್ಟಾಗುತ್ತೆ ಅಂತ ಜರಡಿ ಮಾಡ್ಕೋಬೇಕು. ನುಣ್ಣ ಪೌಡ್ರ್ ಮಾಡ್ಕೊಂಡು ಒಂದು ಸಲ ಜರಡಿ ಮಾಡಿಕೊಂಡ್ರೆ ಆಯಿತು. ನಂತರ ಈ ಹಿಟ್ಟಿಗೆ ರುಚಿ ತಕ್ಕಷ್ಟು ಖಾರದ ಪುಡಿ, ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನಷ್ಟು ಅಜ್ವೈನ ಮತ್ತು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿಸಿದಂತಹ ಎಣ್ಣೆ, ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾನೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಮೆತ್ತಗೆಲ್ಲ ಕಲಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಏಕೆಂದರೆ ತುಂಬ ಮೆತ್ತಗಾಗ್ಬಿಟ್ರೆ ಎಣ್ಣೆ ತುಂಬ ಎಳ್ಕೊಳ್ಳುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಚಕ್ಲಿನ ಬೇಗ ಮಾಡ್ಕೊಬಿಡ್ಬೋದು, ಏಕೆಂದರೆ ಈ ಹಿಟ್ಟನ್ನು ಕಲಸಿ ನೆನೆಸಿಡಬೇಕು ಅಂತ ಏನಿಲ್ಲ. ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ಟು ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಸಲ ಚಕ್ಲಿ ಮಾಡಿದರೆ ಆಯಿತು. ಇವಾಗ ಕಲಸಿದಂಥ ಹಿಟ್ಟನ್ನು ಚಕ್ಲಿ ಒರಳಿಗೆ ಹಾಕಿ ನಮಗೆ ಚಕ್ಲಿ ಯಾವ ಸೈಜ್ ಬೇಕೋ ಅಷ್ಟನ್ನು ರೌಂಡ್ ಶೇಪ್ ಮಾಡಿಕೊಂಡು ನಂತರ ಎಣ್ಣೆಲಿ ಹಾಕಿ ಕರೆದ್ರೆ ಆಯಿತು. ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಂಡ್ರೆ ಚಕ್ಲಿನ 4 ದಿನಕ್ಕೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಟೀ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ. ನಾವೇನೇ ಹೊರಗಡೆ ತಿಂಡಿ ತಿಂತೀವಿ, ಸ್ನ್ಯಾಕ್ಸ್ ತಿಂತೀವಿ ಅಂದ್ರೂ ಕೂಡ ಮನೆಯಲ್ಲಿ ಬಂದು ಒಂದು ಚಕ್ಲಿ, ಒಂದು ನಿಪ್ಪಟ್ಟು, ಒಂದು ಹಪ್ಪಳ ಈ ಥರದ್ದು ತಿಂದಾಗ ಸಿಗೋಷ್ಟು ಸಮಾಧಾನ ಇನ್ನು ಹೊರ ತಿಂದ ಸಿಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗಾದ್ರೂ ಕೂಡ ಅಷ್ಟೇ ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾದ್ರು ಹಾಕಿ ಕಳಿಸ್ತಾ ಇರಬೇಕು. ಈ ಥರದ್ದು ಚಕ್ಲಿ ಮಾಡಿ ಇಟ್ಕೊಂಡ್ರೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ದಿಢೀರಂತ ಕೂಡ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನು ನಾವು ಹಾಗೆ ಹಾಕ್ಕೊಂಡ್ರೆ ಚಕ್ಲಿ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಸೇರಿಸಿದಾಗ ತುಂಬಾ ಕ್ರಿಸ್ಪಿ ಆಗುತ್ತೆ ಮತ್ತು ಎಣ್ಣೆ ಕೂಡ ತುಂಬ ಎಳ್ಕೊಳ್ಳಲ್ಲ. ತುಂಬ ಡ್ರೈ ಅಂತ ಅನಿಸುತ್ತೆ ಚಕ್ಲಿ ಎಲ್ಲನ. ಚಕ್ಲಿಲೇ ಸುಮಾರು ವೆರೈಟೀಸ್ ಮಾಡ್ತಾರೆ, ಆದರೂ ಕೂಡ ಈ ಥರದ್ದು ದಿಢೀರಂತಹ ಮಾಡೋ ಚಕ್ಲಿ ನಮಗೆಲ್ಲ ಟೈಮಲ್ಲೂ ಕೂಡ ಯೂಸು ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಆರಾಮಾಗಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಇವಾಗ ಬಿಸಿ ಬಿಸಿಯಾದ ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ. ಎಲ್ಲರೂ ಕೂಡ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಇಷ್ಟ ಆಗುತ್ತೆ. ಟೀ ಟೈಮಿಗಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಮರಿದೆ ಮಾತ್ರ ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.